ಒಂದು ಮಳೆಯ ಪ್ರಮಾಣವನ್ನ ಅಳೆಯೋದಿಕ್ಕೆ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದ್ ಕಡೆ ದಕ್ಷಿಣ ಒಳನಾಡು, ಉತ್ತರ ಒಳನಾಡು, ಮತ್ತೊಂದು ಕಡೆ ಮಲೆನಾಡು, ಕರಾವಳಿ ಭಾಗ ಅಂತ. ಹಾಗಾದ್ರೆ ಸಾಮಾನ್ಯವಾಗಿ ಎಷ್ಟರ ಪ್ರಮಾಣದಲ್ಲಿ ಇಲ್ಲೆಲ್ಲ ಮಳೆ ಆಗ್ತಾ ಇತ್ತು, ಆದ್ರೆ ಈ ಸಲ ಕಡಿಮೆಯಾಗಿದೆಯಾ, ಎಲ್ಲಿ ಜಾಸ್ತಿ ಆಗಿದೆ, ಯಾವ ರೀತಿಯ ಲೆಕ್ಕಾಚಾರ ಇದೆ ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋದು. ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದ್ವಿ. ದಕ್ಷಿಣ ಒಳನಾಡಲ್ಲಿ ಸಾಮಾನ್ಯವಾಗಿ 82 mm ನಷ್ಟು ಮಳೆಯಾಗ್ತಾ ಇತ್ತು. ಆದ್ರೆ ಈ ಸಲ ನಾವು ನೋಡೋದಾದ್ರೆ ಪ್ರಸ್ತುತ 156 mm ನಷ್ಟು ಮಳೆಯಾಗಿದೆ. ಅಂದ್ರೆ ಇಲ್ಲಿ ಹೆಚ್ಚಳ ಆಗಿರುವಂತದ್ದು 91% ನಷ್ಟು ದಕ್ಷಿಣ ಒಳನಾಡು ಭಾಗದಲ್ಲಿ ಮಳೆಯಾಗಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ 156 mm ಆಗ್ತಾನೆ ಇರಲಿಲ್ಲ, ಕೇವಲ 82 mm ನಷ್ಟು ಆಗ್ತಾ ಇತ್ತು. ವಾಡಿಕೆಯ ಮಳೆಯನ್ನ ನೋಡಿದ್ರೆ ವಾಡಿಕೆಗಿಂತ ಜಾಸ್ತಿ ಆಗಿದೆ. ಈ ಸಲ 91% ನಷ್ಟು ಮಳೆಯಾಗಿದೆ. ಇನ್ನು ಉತ್ತರ ಒಳನಾಡಲ್ಲಿ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ಇಲ್ಲಿ 72 mm ನಷ್ಟು ಮಳೆಯಾಗ್ತಾ ಇತ್ತು. ಆದ್ರೆ ಈ ಸಲ 119 mm ನಷ್ಟು ಮಳೆಯಾಗಿರೋದೆ. ಪ್ರಮುಖವಾಗಿ ನಾವಿಲ್ಲಿ ನೋಡೋದಾದ್ರೆ ಹೆಚ್ಚಳ ಆಗಿರುವಂತಹ ಪ್ರಮಾಣ 65% ನಷ್ಟು ಉತ್ತರ ಒಳನಾಡಲ್ಲಿ, ಹಾಗೆ ದಕ್ಷಿಣ ಒಳನಾಡಲ್ಲಿ 91% ನಷ್ಟು ಆಗಿರೋದನ್ನ ನಾವು ನೋಡಬಹುದು. ಮಲೆನಾಡು ಕಡೆ ಬರೋದಾದ್ರೆ ಇಲ್ಲಿನ ಒಂದು ಚಿತ್ರಣವನ್ನ ನೀವು ಗಮನಿಸಿ. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ 95 mm ನಷ್ಟು ಮಳೆಯಾಗುತ್ತೆ. ಆದ್ರೆ ಈ ಸಲ 112 mm ನಷ್ಟು ಮಳೆಯಾಗಿದೆ. ಆದ್ರೆ ಹೆಚ್ಚಳದ ಪ್ರಮಾಣವನ್ನ ನಾವು ಗಮನಿಸಿದ್ರೆ ಸ್ವಲ್ಪ ಹೆಚ್ಚಳ ಆಗಿದೆ ಅಷ್ಟೇ, ಶೇಕಡವಾರು 18% ನಷ್ಟು ಈ ಸಲ ಮಳೆ ಜಾಸ್ತಿ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇದನ್ನ ನೀವು ನೋಡ್ಬೇಕಿಲ್ಲಿ ಕರಾವಳಿ ಭಾಗದಲ್ಲಿ ಪ್ರತಿ ಬಾರಿ ಕೂಡ ಮಳೆ 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 ಅಂತ ಹೇಳ್ತಾರೆ ಕರಾವಳಿ ಭಾಗದಲ್ಲಿ. ಆದ್ರೆ ಈ ಸಲ ಏನಾಗಿದೆ, ಸಾಮಾನ್ಯವಾಗಿ 121 mm ನಷ್ಟು ಮಳೆ ಆಗುತ್ತೆ ಕರಾವಳಿ ಭಾಗದಲ್ಲಿ. ಆದ್ರೆ ಈ ಸಲ 109 mm ನಷ್ಟು ಮಾತ್ರ ಮಳೆಯಾಗಿರೋದು. ಇಲ್ಲಿ -9% ನಷ್ಟು ಕ್ಷೀಣ ಆಗಿರೋದನ್ನ ನಾವು ಗಮನಿಸಬಹುದು. ಒಟ್ಟಾರೆಯಾಗಿ ಇಲ್ಲಿ ಗಮನಿಸೋದಾದ್ರೆ ಉಡುಪಿಯಲ್ಲೇ ತೆಗೆದುಕೊಂಡ್ರೆ -46% ನಷ್ಟು ಕಡಿಮೆಯಾಗಿದೆ. ಒಟ್ಟಾರೆ ಕರಾವಳಿ ನೋಡೋದಾದ್ರೆ ಇಲ್ಲಿ ಕರಾವಳಿಯಲ್ಲಿ -9% ನಷ್ಟು ಆಗಿದೆ. ಸಂಪೂರ್ಣ ಕರ್ನಾಟಕದ ಲೆಕ್ಕವನ್ನ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ 83 mm ನಷ್ಟು ಮಳೆಯಾಗುತ್ತೆ. ಪ್ರಸ್ತುತ 128 mm ನಷ್ಟು ಮಳೆಯಾಗಿದೆ ಸಂಪೂರ್ಣ ಕರ್ನಾಟಕದಲ್ಲಿ. ಈ ಸಲ 58% ನಷ್ಟು ಹೆಚ್ಚಳ ಆಗಿರೋದನ್ನ ಗಮನಿಸಬಹುದು. ಹಾಗಾದ್ರೆ ಕರಾವಳಿ ಭಾಗದನ್ನ ನಾವು ಗಮನಿಸೋದಾದ್ರೆ ಇಲ್ಲಿ ಕರಾವಳಿಯಲ್ಲಿ ಈ ಸಲ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗಿದೆ. ಆಗ್ಲೇ ಹೇಳ್ತಾ ಇದ್ವಿ 9% ನಷ್ಟು ಈ ಸಲ -9% ನಷ್ಟು ಕಡಿಮೆ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಇಡೀ ರಾಜ್ಯದಲ್ಲಿ ಅಕ್ಟೋಬರ್ ಅಲ್ಲಿ ಭಾರಿ ಮಳೆ ಆಗಿದೆ. 16ರವರೆಗೂ ಅಂದ್ರೆ ನಿನ್ನೆಯವರೆಗೂ ಕೂಡ ನಾವು ಲೆಕ್ಕವನ್ನ ಕೊಟ್ವಿ. ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಸಾಮಾನ್ಯಕ್ಕಿಂತಲೂ ಕಡಿಮೆ ಮಳೆ ಆಗಿದೆ ಇಲ್ಲಿ. ಹಾಗಾಗಿ ಬೇರೆ ಎಲ್ಲಾ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಉಡುಪಿಯಲ್ಲಿ ಬಹಳ ಕಡಿಮೆಯಾಗಿದೆ. ಉತ್ತರ ದಕ್ಷಿಣಕ್ಕೆ ಹೋಲಿಸಿದ್ರೆ ಕರಾವಳಿ ಮತ್ತು ಮಲೆನಾಡಲ್ಲಿ ಮಳೆ ಕ್ಷೀಣವಾಗಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು.